ಮೈಸೂರು ಜಿಲ್ಲಾ ಪಂಚಾಯತ್ನಲ್ಲಿ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ವಿಚಾರ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಮೈಸೂರು ಜಿಲ್ಲಾ ಪಂಚಾಯತಿನಲ್ಲಿ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ವಿಚಾರ ಸಂಬಂಧಪಟ್ಟಂತೆ ಈಗ ಜೊತೆಯಾಗಿ ಇರ್ತೀವಿ, ಆದ್ರೆ ಲೋಕಸಭೆಯಲ್ಲಿ ವಿರುದ್ಧವಾಗಿ ಓಟ್ ಕೇಳ್ತೀವಿ ಅಂತ ಮೈಸೂರಿನಲ್ಲಿ ಸಚಿವ ಸಾರಾ ಮಹೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ಸಾರಾ ಮಹೇಶ್ಗೆ ಸಂಸದ ಪ್ರತಾಪ್ ಸಿಂಹ ತಿರುಗೇಟನ್ನ ನೀಡಿದ್ದಾರೆ. ಲೋಕಸಭೆಯಲ್ಲೂ ಜೊತೆಯಾಗಿ ಇರ್ತಾರಾ ಬಿಡಿ ಎಂದ ಪ್ರತಾಪ್ ಸಿಂಹ ಹೇಳಿಕೆಗೆ ನಕ್ಕು ಸಚಿವ ಸಾರಾ ಮಹೇಶ್ ಜಿಟಿಡಿ ಸುಮ್ಮನಾದರು. ಮೈಸೂರು ಜಿಲ್ಲಾ ಪಂಚಾಯತ್ನಲ್ಲಿ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ವಿಚಾರ ಸಂಬಂಧಪಟ್ಟಂತೆ ಏನು ಸಾರಾ ಮಹೇಶ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಜೊತೆಯಾಗಿರ್ತೀವಿ, ಆದ್ರೆ ಲೋಕಸಭೆಯಲ್ಲಿ ನಾವು ವಿರುದ್ಧವಾಗಿ ಓಟ್ ಕೇಳ್ತೀವಿ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಸಚಿವ ಸಾರಾ ಮಹೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ಸಾರಾ ಮಹೇಶ್ ಹೇಳಿಕೆಗೆ ಸಂಸದ ಪ್ರತಾಪ್ ಸಿಂಹ ಕೂಡ ತಿರುಗೇಟನ್ನ ನೀಡಿದ್ದಾರೆ. ಲೋಕಸಭೆಯಲ್ಲೂ ಕೂಡ ಜೊತೆಯಾಗಿ ಇರ್ತಾರಾ ಬಿಡಿ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಪ್ರತಾಪ್ ಸಿಂಹ ಹೇಳಿಕೆಗೆ ಇನ್ನು ಸಚಿವ ಸಾರಾ ಮಹೇಶ್ ಮತ್ತು ಜಿಟಿಡಿ ನಕ್ಕು ಸುಮ್ಮನಾದ್ರು. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಒಟ್ಟಾರೆ 30 ತಿಂಗಳ ಕಾಲ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಚೆನ್ನಾಗಿತ್ತು, ಸೊ ಅದನ್ನ ನಾವು ಮುಂದುವರಿಸಬೇಕು ಇನ್ನುಳಿದ ವರ್ಷಗಳಂತ ಹೇಳಿದ್ದಾರೆ. ಸೊ ಈಗ ಈ ಹೊಂದಾಣಿಕೆ ಬಗ್ಗೆ ಎಲ್ಲಿ ತನಕ ಬಂತು ಮತ್ತು ಇವತ್ತು ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಟಾಂಗ್ ನೀಡಿದ್ದಾರೆ ಜಿಟಿಡಿಗೆ ಮತ್ತು ಸಾರಾ ಮಹೇಶ್ಗೆ. ಏನ್ ಹೇಳಿದ್ರು ಪ್ರತಾಪ್ ಸಿಂಹ ಅವರು? ದಿವ್ಯಾ, ಖಂಡಿತವಾಗ್ಲೂ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಸರ್ಕಾರದ ಒಂದು ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅನ್ನೋ ಒಂದು ಚಿಂತನೆ ಇದೆ. ಆದ್ರೆ ಜಿಲ್ಲಾ ಪಂಚಾಯತ್ನಲ್ಲಿ ಈಗಾಗಲೇ ಬಿಜೆಪಿ ಮತ್ತೆ ಜೆಡಿಎಸ್ ಹೊಂದಾಣಿಕೆಯನ್ನ ಮಾಡ್ಕೊಂಡಿದೆ. ನಾಳೆ ಅದಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಚುನಾವಣೆಯನ್ನು ಕೂಡ ನಡೀತಾ ಇದೆ. ಆದ್ರೆ ಇದೇ ವಿಚಾರವಾಗಿ ಮಾತುಕತೆಯನ್ನ ಆಡೋದಕ್ಕೆ ಡಿಸಿ ಕಚೇರಿಯಲ್ಲಿ ಒಂದು ಕಾರ್ಯನಿಮಿತ್ತ ಆಗಮಿಸಿರ್ತಾರೆ. ಈ ಸಂದರ್ಭದಲ್ಲಿ ಮಾತುಕತೆ ಆಗ್ತಿರುವಂತ ಸಂದರ್ಭದಲ್ಲಿ ಈಗ ನಾವು ಸದ್ಯಕ್ಕೆ ಜಿಲ್ಲಾ ಪಂಚಾಯತಿಗೆ ಮಾತ್ರ ನಿಮ್ಗೆ ಹೊಂದಾಣಿಕೆಯನ್ನ ಮಾಡ್ಕೋತೀವಿ, ಸಹಕಾರವನ್ನ ಕೊಡ್ತೇವೆ, ಆದ್ರೆ ಲೋಕಸಭೆಯಲ್ಲಿ ಕೊಡೋದಿಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾರೆ. ಆದ್ರೆ ಪ್ರತಾಪ್ ಸಿಂಹ ಅದಕ್ಕೆ ತಿರುಗೇಟು ಅನ್ನುವಂತರ ಒಂದು ಮುಖಾಂತರವಾಗಿ ಇಲ್ಲ, ನೀವು ಲೋಕಸಭೆಯಲ್ಲೂ ಕೂಡ ನಮಗೆ ಸಹಕಾರವನ್ನು ಕೊಡ್ತೀರಾ ಅಂತ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿಗೆ ಎಲ್ಲೋ ಒಂದ್ ಕಡೆ ನೋಡೋದಾದ್ರೆ ಜೆಡಿಎಸ್ ಒಂದು ಹಿಂಬದಿಯಾಗಿ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಏನಾದ್ರು ಸಾಥನ್ನ ಕೊಡುತ್ತಾ ಲೋಕಸಭಾ ಚುನಾವಣೆಗೆ. ಯಾಕಂದ್ರೆ ಬಿಜೆಪಿ ಈಗಾಗಲೇ ಅಲ್ಲಿ ಇರುವಂತ ಒಂದು ಕ್ಷೇತ್ರ ಈಗಾಗಲೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ಆದ್ರೆ ಬಿಜೆಪಿ ಒಂದು ಏಕಪಕ್ಷೀಯವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಜೆಡಿಎಸ್ ಅವರು ಸಾಥ್ ಕೊಡ್ಬೇಕಾಗತ್ತೆ. ಆದ್ರೆ ಸಾಥ್ ಕೊಡೋ ಮುಂಚಿತವಾಗಿನೇ ಜೆಡಿಎಸ್ ಅವರು ಬಿಜೆಪಿಗೆ ಸಾಥ್ ಕೊಡ್ತಾರಾ ಅನ್ನೋ ಒಂದು ವಿಚಾರವಾಗಿ ಈಗಾಗಲೇ ಒಂದು ರೀತಿಯಲ್ಲಿ ವಿಶ್ವಾಸವನ್ನ ಈಗಾಗಲೇ ಪ್ರತಾಪ್ ಸಿಂಹ ಅವರು ವ್ಯಕ್ತಪಡಿಸಿರುವಂತ ಇದರ ಒಂದು ಮರ್ಮ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಆಲ್ರೆಡಿ ಏನಾದ್ರು ಮಾತುಕತೆ ಆಗಿದ್ಯಾ ಜೆಡಿಎಸ್ ಮತ್ತೆ ಬಿಜೆಪಿಯ ಮುಖಂಡರಿಗೆ, ಕೆಲವು ಕಡೆ ಏನಾದ್ರು ಮಾತುಕತೆ ಆಗಿದ್ಯಾ ಅಂತ ಅನಿಸ್ತೇ ಇರೋದು. ಆದ್ರೆ ಸದ್ಯ ಪ್ರತಾಪ್ ಸಿಂಹ ಅವರ ಈ ಒಂದು ಮಾತಿನ ಮರ್ಮ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಮರ್ಮ ಏನು ಅನ್ನೋ ಒಂದು ಆಶ್ಚರ್ಯಕರವಾದಂತ ಒಂದು ಪ್ರಶ್ನೆ ಈಗಾಗಲೇ ಎದುರಾಗಿರುವಂತದ್ದು. ದಿವ್ಯಾ, ಓಕೆ, ಧನ್ಯವಾದಗಳು ಸುರೇಶ್ ತಮ್ಮ ಮಾಹಿತಿಗಾಗಿ. ಈಗಾಗಲೇ ನಾನು ಹೇಳಿದ್ದೀನಿ, ಮಹೇಶ್ ಅವರು ಹೇಳಿದ್ದಾರೆ. ಲೋಕಸಭೆಗೆ ಪರವಾಗಿ ಇರ್ತೀವಿ. ಈಗಾಗಲೇ ನಾನು ಹೇಳಿದ್ದೀನಿ, ಮಹೇಶ್ ಅವರು ಹೇಳಿದ್ದಾರೆ. ಲೋಕಸಭೆಗೆ ಪರವಾಗಿ ಇರ್ತೀವಿ. ಈಗಾಗಲೇ ನಾನು ಹೇಳಿದ್ದೀನಿ, ಮಹೇಶ್ ಅವರು ಹೇಳಿದ್ದಾರೆ. ಲೋಕಸಭೆಗೆ ಪರವಾಗಿ ಇರ್ತೀವಿ. ಈಗಾಗಲೇ ನಾನು ಹೇಳಿದ್ದೀನಿ, ಮಹೇಶ್ ಅವರು ಹೇಳಿದ್ದಾರೆ. ಲೋಕಸಭೆಗೆ